ಇತ್ತ ಕೋಣೆಯಲ್ಲಿ ಮಲಗಿದ್ದ ವಸಂತಳ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಾಯಿತು. ಇದೆಂಥ ಕೆಲಸವಾಯಿತು? ಚಂದ್ರುವಿಗೆ ಬೊಂಬಾಯಿಗೆ ವರ್ಗವಾಯಿತೆ. ಅವನಿಗೆ ಈಗ 2,000 ರೂಪಾಯಿ ಸಂಬಳವಂತೆ. ತನ್ನನ್ನು ಕರೆದೊಯ್ಯುವುದಿಲ್ಲ ಎನ್ನುತ್ತಾನೆ. ಓ ದೇವರೇ, ಅವನನ್ನು ಬಿಟ್ಟಿರಲು ತನಗೆ ಸಾಧ್ಯವೇ? ಅವಳು ಬೆಂಕಿಯಲ್ಲಿ ಬಿದ್ದ ಹುಳದಂತೆ ಚಡಪಡಿಸತೊಡಗಿದಳು. ವಸು ತಿಂಡಿಗೆ ಬಂದಿಲ್ಲ. ಅವಳಿಗೇನೂ ಗುಂಪಲ್ಲಿ ಇಷ್ಟವಿಲ್ಲವಂತೆ. ನೀನು ರೂಮಿಗೆ ತಗೊಂಡೋಗಪ್ಪ. ರಾತ್ರಿ ಊಟದ ಜೊತೆ ಕಳಿಸಿಬಿಡಮ್ಮ. 20 ಸಲ ತಿಂಡಿ ತಟ್ಟೆ ತೊಳೆಯೋದು ತಪ್ಪುತ್ತೆ ಎಂದ. ಅವನು ರೂಮಿಗೆ ಬರಿಗೈಯಲ್ಲೇ ಬಂದಾಗ ವಸಂತಳ ಹೊಟ್ಟೆ ಚುರುಗುಟ್ಟುತ್ತಿತ್ತು. ಪಕ್ಕದ ರೂಮಿನಲ್ಲಿ ಲುಂಗಿ ಬದಲಾಯಿಸಿದ್ದನೋ ಬಂದವನೇ ಕುರ್ಚಿ ಮೇಲೆ ಕುಳಿತಿದ್ದ ವಸಂತಳ ಕಡೆ ತಿರುಗಿ ಸಹ ನೋಡದೆ ಮಂಚದ ಮೇಲೆ ಮಲಗಿ ಕಣ್ಮುಚ್ಚಿಕೊಂಡ. ಅಂಗಾತ ಮಲಗಿ ಅರೆಗಣ್ಣು ಮುಚ್ಚಿದ್ದ ಗಂಡನ ಬಳಿ ಬಂದ ವಸಂತ, ನಿಮಗೆ ಬಾಂಬೆಗೆ ವರ್ಗವಾಗಿದೆಯಾ ಎಂದಳು. ವರ್ಗ ಏನು? ಎತ್ತಿ ಹಾಕಿದ್ದಾರೆ. ಕಂಪನಿ ಸ್ಥಿತಿ ಚೆನ್ನಾಗಿಲ್ಲ. ಸದ್ಯಕ್ಕೆ ತೆಗೆದುಹಾಕುವ ಬದಲು ಕಣ್ಣೊರೆಸು ಕೆಲಸವೊಂದು ಕೊಟ್ಟಿದ್ದಾರೆ ಎಂದ. ವಸಂತ ನಡುಗುವ ಸ್ವರದಲ್ಲಿ, ನನ್ನ ಇಲ್ಲೇ ಬಿಟ್ಟು ಹೋಗ್ತೀರಾ ಎಂದಳು. ಅಲ್ಲಿ ಬಂದು ಏನು ಮಾಡ್ತಿ? ರಾಮನೊಡನೆ ವನವಾಸದಲ್ಲಿಯೂ ನಗ್ತಾ ನಗ್ತಾ ಇದ್ದಳಂತೆ ಸೀತಾದೇವಿ. ಶ್ರೀರಾಮನ ಬದುಕಲ್ಲಿ ವಸಂತದ ಸೊಬಗು ತುಂಬಿದ್ದಳಂತೆ. ಆದರೆ ನಿನ್ನ ಹೆಸರು ಮಾತ್ರ ವಸಂತ. 6 ತಿಂಗಳ ನನ್ನ ಬದುಕು ಹೇಮಂತವೋ ಶಿಶಿರವೋ ದೇವರೇ ಹೇಳಬೇಕು ಎಂದ. ಏಕೋ ನನಗೆ ಜಾಯಿಂಟ್ ಫ್ಯಾಮಿಲಿ ಸರಿ ಹೋಗಲಿಲ್ಲ. ಅದಕ್ಕೆ ಇಲ್ಲಿ ಗಲಾಟೆ ಮಾಡಿದೆ. ಆದರೆ ನಿಮ್ಮನ್ನು ಬಿಟ್ಟು ಇರಲಾರೆ. ಆ ರಾಮು ಕಾಕ ಅನ್ನೋರ ಮನೆಯಲ್ಲಿ ಹೊಂದಿಕೊಂಡು ಇರ್ತೀನಿ ಎಂದಳು. ಏನೋ ಹೊಂದ್ಕೊಂಡಿರ್ತಿ. ದೇವತೆಯಂತ ಅಮ್ಮ, ಹೆತ್ತ ತಾಯಿ ಹಾಗೆ ಓಲೈಸೋ ಅಜ್ಜಿ, ಇವರನ್ನೇ ನೀನು ಹೊಂದ್ಕೊಳ್ಳಿಲ್ಲ. ಒಂದು ಕೋಣೆ, ಒಂದು ಸಣ್ಣ ಮನೆ ಹುಡುಕಿದರೆ 50,000 ಕೊಡಬೇಕು. ತರ್ತೀಯಾ 50,000 ಪಗಡಿ ಎಂದ. 50,000 ನನ್ನ ಹೆಸರಲ್ಲಿದೆ. ಅತ್ತಿಗೇನ ಕೇಳಿ ತರ್ತೀನಿ ಎಂದಳು ಹೆದರುತ್ತಾ. ಎಂಥ ಮನೆ ಸಿಗುತ್ತೆ ಗೊತ್ತಾ? ಎಲ್ಲೋ 4ನೇ ಅಂತಸ್ತಲ್ಲೋ 5ನೇ ಅಂತಸ್ತಲ್ಲೋ ಅಂಗೈಯಗಲ ಕೋಣೆಯ ಮನೆ. ಆ ಒಂದು ಕೋಣೆಯ ಅರ್ಧಕ್ಕೆ ಅಡುಗೆಯ ಮನೆ. ಆ ಭಾಗಕ್ಕೆ ಒಂದು ಬಾತ್ರೂಮ್, ಅಲ್ಲೇ ಲೆಟ್ರಿನ್. ಈ ಮನೆಯೇ ನಿನ್ನ ಪಾಲಿಗೆ ಹೋಗ್ತಾ ಇರಲಿಲ್ಲ. ನಿನ್ನ ಫ್ರೆಂಡ್ಸ್ ಬಂದರೆ ನಿನ್ನ ಮಾನ ಮುಕ್ಕಾಗಿ ಹೋಗುತ್ತೆ ಅಂತಿದ್ದೆ ಎಂದ. ಅವಳು ಅಳುತ್ತಾ, ಬಾಂಬೆಯವರೆಗೆ ಯಾರು ಬರ್ತಾರೆ ಎಂದಳು. ಅವನು ಕಟುವಾಗಿ, ಏನೋ ಜಾಲಿ ಟ್ರಿಪ್ ಅಂತ ಬರಬಹುದು. ಆದರೆ ನಾವು ಅವರಿಗೆ ತಾಜ್ ಹೋಟೆಲ್ನಲ್ಲಿ ಔತಣ ಕೊಡೋ ಸ್ಥಿತಿಲಿರಲ್ಲ. ಮನೆಯಲ್ಲಿ ಒಂದು ಸಾರು ಅನ್ನ ಮಾಡೋ ಸ್ಥಿತಿಲಿ ನಾವಿರಲ್ಲ ಎಂದ. ಬಡತನವೋ ಸಿರಿತನವೋ ಒಟ್ಟಿಗಿರೋಣ್ರಿ. ನಿಮ್ಮನ್ನು ನಾನು ಬಿಟ್ಟು ದೂರ ಇರಲಾರೆ ಎಂದಳು. ಅವಳ ದನಿಯಲ್ಲಿ ತುಂಬಿದ ಆರ್ತತೆ ನೋಡಿ ಅವನಿಗೆ ಒಂದು ಕ್ಷಣ ಅಯ್ಯೋ ಎನಿಸಿತು. ಆದರೆ ಇಂಥ ಹುಡುಗಿಯ ಮನ ಕಲುಷಿತಗೊಳಿಸುತ್ತಿರುವ ಅವಳ ಅತ್ತಿಗೆಯ ನೆನಪಾಗಿ ಕ್ರೋಧ ಉಕ್ಕಿ ಬಂತು. ನಂತರ ನಿಧಾನವಾಗಿ ನುಡಿದ, ನೋಡು ವಸು, ನಿನಗೆ ಮನೆಯಲ್ಲಿ ಕೂತು ಅಡುಗೆ ಮಾಡಲಿಕ್ಕೆ ಬರಲ್ಲ. ನನಗೆ ಅಂಗಡಿಗೆ ಹೋಗಿ ಸಾಮಾನು ತರಲಿಕ್ಕೆ ಬರಲ್ಲ. ಗ್ಯಾಸ್, ಲೈಟ್ ಬಿಲ್, ಸೀಮೆ ಎಣ್ಣೆ, ಸಕ್ಕರೆ, ರೇಷನ್ ಒಂದು ದಿನವೂ ಇಲ್ಲ. ಬೆಂಗಳೂರಿನಲ್ಲಿಯೇ ಬೆಳೆದಿದ್ದೇನೆ. ನಂದು ನಿಂದು ಜೋಡಿ ಸಂಸಾರ ಸರಿ ಹೋಗಲ್ಲ ಎಂದ. ನಾನು ಅತ್ತಿಗೆನ ಕೇಳ್ತೀನಿ, ಅವರೇನಾದರೂ ಪರಿಹಾರ ಹೇಳ್ತಾರೆ ಎಂದಳು. ಅವನು ಮಾತಾಡದೆ ಪಕ್ಕಕ್ಕೆ ಹೊರಳಿದ. ನನಗೆ ಹಸಿವಾಗ್ತಿದೆ ರೀ, ಬೆಳಿಗ್ಗೆ ಊಟ ಮಾಡಿದ್ದು ಎಂದಳು. ದಯವಿಟ್ಟು ಇವತ್ತು ನನಗೆ ಡಿಸ್ಟರ್ಬ್ ಮಾಡಬೇಡ. ಬಂಗಾರದಂಥ ಕೆಲಸ, 10,000 ರೂಪಾಯಿ ಸಂಬಳ ಎಲ್ಲ ಕಳ್ಕೊಂಡು ತಂದೆ ತಾಯಿ ತಂಗಿ ತಮ್ಮ ಎಲ್ಲರನ್ನೂ ಬಿಟ್ಟು ದೂರದ ಬಾಂಬೆಗೆ ಹೋಗ್ತಿದ್ದೀನಿ. ನನ್ನ ಚಿಂತೆ ನನಗೆ, ನಿನ್ನ ಹೊಟ್ಟೆ ಚಿಂತೆ ನಿನಗೆ. ಹೋಗಿ ಅಮ್ಮನ ಕೇಳಿ ತಿನ್ನು. ಜವಾನನ ಹಾಗೆ ರಾತ್ರಿ ಊಟ ತಂದು ಕೊಡಲ್ಲ ಈ ದಿನ ಎಂದ. ರೀ, ನಾನು ಅಂದರೆ ನಿಮಗೆ ತುಂಬ ತಾತ್ಸಾರ. ನೀವು ಬಾಂಬೆಗೆ ಹೋಗಿ ಬೇರೆ ಮದುವೆ ಮಾಡಿಕೊಳ್ಳಿ. ನಮ್ಮ ಪ್ರೇಮ ವಿವಾಹ ಮುರಿದೋಯ್ತು ಅಂದ್ಕೊಳ್ಳಿ ಎಂದು ಅಳುತ್ತಾ ಎದ್ದು ನಿಂತಳು. ಎಂದೋ ಮುರಿದಿದೆ ಹೋಗೆ. ನಾನು ನನ್ನ ಜೀವನದಲ್ಲಿ ಮಾಡಿದ ದೊಡ್ಡ ತಪ್ಪು ಅಂದರೆ ನಿನ್ನ ಪ್ರೀತಿಸಿದ್ದು ಎಂದ. ಅವಳು ಅಳುತ್ತಾ ಸೂಟ್ಕೇಸ್ನಲ್ಲಿ ಬಟ್ಟೆ ತುರುಕಿಕೊಂಡು ರಾತ್ರಿ 8 ಗಂಟೆಯಲ್ಲಿ ಹೊರಗೆ ನಡೆದಳು. ಪಾರ್ವತಮ್ಮ ಮಗನ ರೂಮಿನ ಬಳಿ ಬಂದು, ಏನಪ್ಪ ವಸು ಎಲ್ಲಿಗೆ ಹೊರಟಳು? ಕೇಳಿದರೆ ಮಾತಾಡ್ತಿಲ್ಲ ಎಂದರು. ಕತ್ತೆ ತಪ್ಪಿದ್ದರೆ ಹಾಳು ಗೋಡೆ. ಜಯನಗರಕ್ಕೆ ಹೋಗಿ ಅವರತ್ತಿಗೆ ಮನೆಯಲ್ಲಿ ಬಿದ್ದಿರ್ತಾಳೆ ಎಂದ. ತಾಯಿ ಏನು ಹೇಳಲೆತ್ನಿಸಿದಾಗ, ಅಮ್ಮ 1-2 ಗಂಟೆ ನಿದ್ರೆ ಮಾಡ್ತೀನಿ, 9ರ ಮೇಲೆ ಊಟಕ್ಕೆ ಬಿಸು ಎಂದು ಮುಸುಕೆಳೆದುಕೊಂಡ. ರಾತ್ರಿ 8 ಗಂಟೆಯಲ್ಲಿ ಮನೆ ಮುಂದೆ ರಿಕ್ಷಾ ನಿಲ್ಲಿಸಿ ವಸಂತ ಇಳಿದು ಒಳಗೆ ಬಂದಾಗ, ಬಾ ಬಾ, ಏನಾಯಿತು ರಿಸಲ್ಟ್? ಹಣ್ಣು ಕಾಯೋ. ನಾನಂತೂ SLC ರಿಸಲ್ಟಿಗೆ, ನಿನ್ನ BA ರಿಸಲ್ಟಿಗೆ ಸಹ ಇಷ್ಟು ಕಾದಿರಲಿಲ್ಲ. ತುಂಬ ಕುತೂಹಲದಿಂದ ಕಾಯ್ತಿದ್ದೀನಿ ಎಂದು ಉದ್ವೇಗದಿಂದ ನುಡಿದಳು ಮೈಥಿಲಿ. ವಸಂತ ಸುಮ್ಮನೆ ಕುಳಿತಳು. ಮೈಥಿಲಿಯ ಮಾತಾಡಿ, ನಾಳೆ ಬ್ಯಾಂಕಿಗೆ ಹೋಗಿ ದುಡ್ಡು ತರೋಣ್ವಾ? ರಾಮಪ್ಪಂಗೆ ಅಡ್ವಾನ್ಸ್ ಎನ್ನುತ್ತಿದ್ದಂತೆಯೇ ವಸಂತ ಅಳುತ್ತಾ, ಇಲ್ಲ ಅತ್ತಿಗೆ, ಆ ಮನೆ ಯೋಜನೆ ಬಿದ್ದು ಹೋಯಿತು ಎಂದಳು. ಮೈಥಿಲಿ ಕೋಪದಿಂದ, ಹೌದಾ? ಎಂಥ ರಾಸ್ಕಲ್ ನಿನ್ನ ಗಂಡ. ನೀನು ಅಲ್ಲಿಗೆ ಹೋಗಬೇಡ. ಈ ಸಲ 3 ತಿಂಗಳಾಗಲಿ ಇಲ್ಲೇ ಇರು. ಈ ದೂರಲ್ಲೇ ಇದ್ದು ಹೆಂಡತಿನ ಬಿಟ್ಟಿದ್ದರೆ ಅವನನ್ನು ಜನ ಥೂ ಅಂತಾರೆ. ಅವರ ಮೊದಲ ಮಗಳ ಬೀಗರು ಎಲ್ಲ ಇಲ್ಲೇ ಇದ್ದಾರೆ. ಹೇಗೆ ತಲೆ ಎತ್ತಿಕೊಂಡು ತಿರುಗಾಡ್ತಾರಂತೆ ಎಂದಳು. ಅವರಿಗೆ ಬಾಂಬೆಗೆ ವರ್ಗ ಆಗಿದೆ ಅತ್ತಿಗೆ. ಕಂಪನಿಗೆ ಏನೋ ತುಂಬ ಲಾಸ್ ಆಗಿದೆ.
ಈ 2-3 ವರ್ಷದಿಂದ ಸೇರಿದ ಕೆಲವರನ್ನು ತೆಗೆದೇ ಹಾಕಿದ ಹಾಗೆ ಲೆಕ್ಕ. ಅಂದರೆ ಬಾಂಬೆ ಹೆಡ್ ಬ್ರಾಂಚಲ್ಲಿ ಜೂನಿಯರ್ಸ್ ಅಂತ 2,000 ರೂಪಾಯಿ ಸಂಬಳದ ಕೆಲಸ ಕೊಡ್ತಿದ್ದಾರೆ. ಇವರಂತೂ ತುಂಬ ಬೇಜಾರು ಮಾಡಿಕೊಂಡಿದ್ದಾರೆ ಎಂದು ಎಲ್ಲ ಹೇಳಿದಳು. ಎಲ್ಲ ವಿಷಯ ತಿಳಿದ ಮೈಥಿಲಿ, ಓ ದೇವರೇ, ಈ ಥರ ಆಯ್ತಾ? ಇದ್ದೂರಲ್ಲೇ ಯಾವುದಾದರೂ ಒಳ್ಳೆ ಉದ್ಯೋಗ ಸಿಗಬಾರದ ಅವನಿಗೆ ಎಂದಳು. ಅವರಮ್ಮ ಸರ ಬಿಲ್ವಾರ ಮಾರಿ ಈ ಊರಿನ ಒಂದು ಕಂಪನಿ ಬಗ್ಗೆ ಹೇಳಿದ್ದರು. ಅವರ ಫ್ರೆಂಡ್ ಇದ್ದಾರೆ, ಸಿಂಪ್ಸನ್ ಕಂಪನಿ ಅಂತ. ಅದು ಬಹುರಾಷ್ಟ್ರೀಯ ಕಂಪನಿ. ಆದರೆ ಸಂಬಳ 4,000 ಅಂತೆ. ಇವರೊಪ್ಪಲಿಲ್ಲ ಎಂದಳು. ಕಾಣದ ಊರಿಗೆ ಹೋಗಿ 4,000 ತೆಗೆದುಕೊಳ್ಳುವ ಬದಲು ಇಲ್ಲೇ 4,000 ತೆಗೆದುಕೊಳ್ಳಬಹುದಲ್ಲ ಎಂದಳು. ವಸಂತ ಉತ್ತರಿಸಿ, ಇಲ್ಲ ಅತ್ತಿಗೆ, ತಾಯಿ ಮೈಮೇಲಿನ ಒಡವೆಗಳನ್ನು ಮಾರಿಸಿ ಆ ಕೆಲಸಕ್ಕೆ ಸೇರೋದು ಅಂದರೆ ಇವರಿಗಿಷ್ಟವಿಲ್ಲ. ಆ 4,000 ಸಂಬಳದಲ್ಲಿ 2,000 ನನಗೆ ಕೊಟ್ಟು 2,000 ತಮ್ಮ ಕೈ ಖರ್ಚಿಗಿಟ್ಟುಕೊಂಡು ಮನೆಗೆ ಏನು ಮಾಡಲಿಕ್ಕಾಗುತ್ತೆ? ತಂಗಿ ತಮ್ಮಂದರಿಗೆ ಏನೂ ಮಾಡಲಿಕ್ಕಾಗಲ್ಲ. ನಿನ್ನ ಒಡವೆ ನಿನ್ನ ಮೈಮೇಲಿರಲಿ. ತಂಗಿ ಮದುವೆಗೆ ಆ ಒಡವೆಗಳಾದರೂ ಉಪಯೋಗವಾಗುತ್ತೆ ಎಂದರು. ಇಲ್ಲಿ 4,000 ಸಂಬಳ ಬಂದರೂ 2,000 ಇವಳಿಗೆ ಪಾಕೆಟ್ ಮನಿ ಅಂತ ಕೊಡಬೇಕು. 1,000 ನನ್ನ ಕೈ ಖರ್ಚಿರುತ್ತೆ. ಇನ್ನೊಂದು 1,000ದಲ್ಲಿ ಏನು ಮನೆ ಖರ್ಚು ತೂಗಿಸಲಿಕ್ಕೆ ಸಾಧ್ಯ? ಇಂಥ ಕೆಲಸಕ್ಕೆ ಒಡವೆ ಏಕೆ ಮಾರಬೇಕು? ಅದರ ಬದಲು ಬಾಂಬೆಗೆ ಹೋಗ್ತೀನಿ ಅಂತ ಅಂದರು. ತಿಂಗಳಿಗೆ 2,000 ನನಗೆ ಕೊಡೋ ಏರ್ಪಾಟು ಮಾಡಿಸಿದ್ದೀರಿ. ಇದರಿಂದ ಅವರ ಮನಸ್ಸಿಗೆ ತುಂಬ ಅಸಮಾಧಾನ ಇದೆ ಅನಿಸುತ್ತೆ ಎಂದಳು. ಮೈಥಿಲಿ ಕೋಪದಿಂದ, ಯಾರ ಉಪಕಾರಕ್ಕೆ ಕೊಡ್ತಾನೆ? ನೀನು ಅವಿವಾಹಿತೆ ಆಗಿದ್ದಾಗ ನಾವು ಕೇಳಲಿಕ್ಕೆ ಹೋಗಿದ್ದೆವಾ? ಆಗೆಲ್ಲ 2 ವರ್ಷ ಅವರ ಅಪ್ಪ ಅಮ್ಮಂಗೆ ಕೊಟ್ಟಿದ್ದಾನಲ್ಲ. ಮೊದಲನೇ ವರ್ಷ ಸ್ಟಾರ್ಟಿಂಗ್ ಸಂಬಳವೇ 5,000ದವರೆಗಿತ್ತು. ಮುಂದೆ ನಿನ್ನ ಮದುವೆ ಆಗುವ ವರ್ಷ ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಪ್ರಮೋಷನ್ ಆಗಿ 10,000ದವರೆಗೆ ಬರುತ್ತಿತ್ತು. ಆಗೆಲ್ಲ ಆ ಜನ 3 ಕಾಸು ಕೂಡಿ ಹಾಕಲಿಕ್ಕೆ ಬಿಟ್ಟಿಲ್ಲ. ಎಲ್ಲ ಮಜಾ ಉಡಾಯಿಸಿದ್ದಾರೆ. ನ್ಯಾಯವಾಗಿ ಅಂತ ದೊಡ್ಡ ಕಂಪನಿ ಇಂಜಿನಿಯರ್ ಹೆಂಡತಿ ಎಂದರೆ ಎಂಥ ಗ್ರ್ಯಾಂಡ್ ಮನೆ, ಎಂತೆಂಥ ಜೂಯಲ್ ಇರಬೇಕು. ನಿನ್ನದಾಗಿ ಒಂದು ಗಾಡ್ರೇಜ್ ಅಲಮಾರು ಸಹ ಇಲ್ಲ. ಈ 2 ತಿಂಗಳಿಗೆ 2,000 ಕೊಟ್ಟಿದ್ದಾನೆ ನಿಜ. ಮದುವೆಯಲ್ಲಿ ಅವರು ಹಾಕಿದ ಸೀರೆಗಳು ದೇವರಿಗೆ ಪ್ರೀತಿ. ಒಂದು 7-8 ಮೆಟಲ್ ಶಿಫಾನ್ ಚಿಂಗಾರ್ ಜಾರ್ಜೆಟ್ ತಗೊಂಡಿದ್ದಿ. ಒಂದು ಅಲಮಾರು ತಗೊಂಡಿದ್ದಿ. ಇನ್ನು ನಿನಗೆ ಅಮೆರಿಕನ್ ಡೈಮಂಡ್ಸ್ದು ಒಂದು ಸೆಟ್ ತೆಗಿಬೇಕು ಅಂತಿದ್ದೆ. ಯಾವುದೂ ನನ್ನ ಕನಸು ನನಸಾಗಲಿಲ್ಲ ಎಂದಳು. ವಸಂತ ಚಿಂತೆಯಿಂದ, ಸದ್ಯ ಯಾವ ಅಮೆರಿಕನ್ ಡೈಮಂಡ್ ಸೆಟ್ ಬೇಡ ಅತ್ತಿಗೆ. ಗಾಡ್ರೇಜು ಬೀರು ಕಂತು ಪೂರ್ತಿ ತೀರಿದೆಯಲ್ಲ, ದೇವರ ದಯೆ. ಈ ತಿಂಗಳು ತುಂಬ ಕೋಪದಲ್ಲಿ ಇದ್ದರು, ದುಡ್ಡು ಸಹ ಕೊಡಲಿಲ್ಲ ಎಂದಳು. ನಿನ್ನ ಮೇಲೆ ಏಕೆ ಕೋಪ? ನೀನೇನು ಮಾಡಿದೀಯಂತೆ ಎಂದಳು. ಅಂಥ ಒಳ್ಳೆ ಕೆಲಸ ಮದುವೆಯಾದ 6 ತಿಂಗಳಲ್ಲಿ ಹೀಗಾಗಿದೆ. ಇವಳ ಕಾಲ್ಗುಣ ಎಂಥದ್ದೋ ಏನೋ ಅಂತಿದ್ದರು. ಮೈಥಿಲಿ ರೋಷದಿಂದ, ಅನ್ನದೇ ಏನು ಮಾಡ್ತಾನೆ? ಅವರಜ್ಜಿ ಅವರಮ್ಮ ಯಾರೋ ಹೆಚ್ಚಿಕೊಟ್ಟಿದ್ದಾರೆ ಅನಿಸುತ್ತೆ. ಒಂದು ಸಲ ಹೋಗಿ ಅವರನ್ನು ಜಾಡಿಸಿ ಬರ್ತೀನಿ ಎಂದಳು. ಅವರಿಬ್ಬರು ಏನೂ ಅನ್ನಲಿಲ್ಲ ಅತ್ತಿಗೆ ಅಂದಿದ್ದು ಇವರು. ಆದರೆ ಅವರಮ್ಮ ಹಾಗೆಲ್ಲ ಅನ್ನಬಾರದಪ್ಪ, ಆ ಮಗು ಏನು ಮಾಡ್ತಾಳೆ? ಏನೋ ಗ್ರಹಗತಿ ಅಂದರು. ಅವರ ಅಜ್ಜಿ ಸಹ ಮನುಷ್ಯನ ಜೀವನ ಅಂದ ಮೇಲೆ ಏರುಪೇರುಗಳಿರುತ್ತೆ, ಪಾಪ ಆ ಹುಡುಗಿನ ಅನ್ನಬಾರದಪ್ಪ ಅಂದರು. ಇವರಿಗೆ ತುಂಬ ಬೇಜಾರಾಗಿತ್ತು. ಅವರ ತಂದೆ ಅಜ್ಜ ಎಲ್ಲ ತುಂಬ ಸಮಾಧಾನ ಮಾಡಿ, ಎಲ್ಲ ಲೈಟಾಗಿ ತಗೋ, ಬಾಂಬೆ ನೋಡಬೇಕು ಅಂತ ಎಲ್ಲರೂ ಆಸೆ ಪಡುತ್ತಾರೆ. ಆರಾಮಾಗಿ ಕೆಲವು ದಿನ ಹೋಗಿದ್ದು ಬಾ. ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಇದ್ದಿ. BE ಅಲ್ಲದೆ ಕೆಲವು ಟೆಕ್ನಿಕಲ್ ಕೋರ್ಸ್ ಮಾಡಿಕೊಂಡಿದ್ದಿ. ಇವತ್ತಲ್ಲ ನಾಳೆ ಇಲ್ಲಾಗಲಿ ಬಾಂಬೆಲಾಗಲಿ ನಿನ್ನ ವಿದ್ಯೆಗೆ ಅರ್ಹವಾದ ಕೆಲಸ ಸಿಗಬಹುದು. ಟ್ರೈ ಮಾಡೋಣ ಎಂದು ಸಮಾಧಾನ ಹೇಳಿದರು. ಮೈಥಿಲಿ ಅಸಮಾಧಾನದಿಂದ, ಈಗ ನಿನ್ನ ಮುಂಬೈಗೆ ಕರ್ಕೊಂಡು ಹೋಗ್ತಾನೇನೋ ಎಂದಳು. ನನಗಂತೂ ಅವರನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಾನೇ ಕೇಳಿದೆ ಕರ್ಕೊಂಡು ಹೋಗಿ ಅಂತ. ನಿನ್ನ ಹೆಸರಲ್ಲಿರೋ 50,000 ತಗೊಂಬ. ಅಲ್ಲಿ ಪಗಡಿ ಕೊಟ್ಟರೆ ಒಂದು ಕೋಣೆಯ ಮನೆ ಸಿಗುತ್ತೆ. ಅಡಿಗೆ ಮಾಡಿಕೊಂಡು ಮನೆ ನೋಡಿಕೊಳ್ಳಿಕ್ಕೆ ನಿನಗೆ ಆಗುತ್ತಾ? ಆ ಧೈರ್ಯ ಇದ್ದರೆ ದುಡ್ಡು ತಗೊಂಬ ಎಂದರು. ಮೈತ್ರಿ ಸಿಡಿದೇಳುತ್ತಾ ಅವನ ಮುಖಕ್ಕೆ ಮಂಗಳಾರತಿ ಎತ್ತ. ನಿನ್ನ ದುಡ್ಡು ತಗೊಂಬ ಅಂದನ. ನೋಡಿದೆಯಾ ಅವನ ಯೋಗ್ಯತೆ? ವರದಕ್ಷಿಣೆ ಬೇಡ ಅಂತ ಬೊಬ್ಬೆ ಹೊಡೆದ ಆದರ್ಶ ಎಲ್ಲಿ ಹೋಯಿತು? ನನ್ನೆದುರಿಗೆ ಬರಲಿ, ಬಂದು ಕೇಳಲಿ, ಜಾಡಿಸ್ತೀನಿ. ಅಲ್ಲಿ ಸಂಸಾರ ಹೂಡಬೇಕಾದರೆ ನಿನ್ನ ದುಡ್ಡೇ ಬೇಕಂತ? ಆ ಮುದುಕಿ ಅವರ ಅಜ್ಜಿ ಮೈಮೇಲೆ 10 ತೊಲ ಬಂಗಾರ ಹೇರಿಕೊಂಡಿದ್ದಾಳೆ. ಮೊಮ್ಮಗಂಗೆ ಏಕೆ ಕೊಡಬಾರದು ಎಂದಳು. ವಸಂತ ಉದ್ವೇಗದಿಂದ, ಅಯ್ಯೋ, ಅವರು ನನ್ನ ಹಣ ಕೇಳಿಲ್ಲ ಅತ್ತಿಗೆ. ನನ್ನ ಕರ್ಕೊಂಡು ಹೋಗಲಿಕ್ಕೆ ಅವರು ತಯಾರಿಲ್ಲ. ನಾನೇ ಕರ್ಕೊಂಡು ಹೋಗಿ ನನ್ನ ಹಣ ತರ್ತೀನಿ ಎಂದೆ. ಅವರು ಒಪ್ಪಲಿಲ್ಲ. ಅವರಮ್ಮನೂ ಪಾಪ ಏನೋ ಯೋಜನೆ ಹೇಳಿ 6,000 ಕೊಡ್ತೀನಿ, ಹೋಗಿ ಆ ರಾಮುಕಾಕ ಮನೇಲಿರಿ ಅಂದರು. ಆದರೆ ಇವರು ಒಪ್ಪಲಿಲ್ಲ ಎಂದು ಎಲ್ಲ ವಿಷಯ ತಿಳಿಸಿದಾಗ, ಏನಂತೆ ನಿನ್ನ ಮೇಲೆ ಅವನಿಗೆ ಗುನುಗು? ಇಲ್ಲಿ ಬರಲಿ, ಜಾಡಿಸ್ತೀನಿ ಎಂದು ರೋಷದಿಂದ ನುಡಿದಳು. ನಿನ್ನಂಥ ಅಪ್ಸರಿಯಂಥ ಹೆಣ್ಣಿನ ಜೊತೆ ಸಂಸಾರ ಹೂಡಬೇಕಿದ್ರೆ ಅವರ ಅಜ್ಜಿ ಅಮ್ಮ ಅವನನ್ನು ಬೇಡಿಕೊಂಡು ಶಿಫಾರಸ್ ಮಾಡಬೇಕಾ? ಇಲ್ಲಿ ಬರಲಿ, ಅವನಿಗೆ ನಿನ್ನ ಬೆಲೆ ಏನು ಅಂತ ತಿಳಿಸಿ ಸರಿಯಾಗಿ ಜಾಡಿಸ್ತೀನಿ.
ಕಾಲ್ಗುಣ ಗೀಲ್ಗುಣ ಏನು ಅಂದಿದ್ದಾನಲ್ಲ, ಅದಕ್ಕೂ ಸರಿಯಾಗಿ ಜಾಡಿಸ್ತೀನಿ ಎಂದು ಮೈಥಿಲಿ ನುಡಿದಳು. ಆದರೆ 3 ದಿನ ವಸಂತ ತವರಿನಲ್ಲಿ ನಿಂತರೂ ಚಂದ್ರು ಅವಳನ್ನು ನೋಡಲು ಬರಲಿಲ್ಲ. ಅವನಿಗೆ ಬರಲಿಕ್ಕೆ ಮುಖ ಇಲ್ಲ ಅನಿಸುತ್ತೆ. ನೀನು ಒಬ್ಬಳೇ ಇದ್ದಾಗ ಜೋರು ಮಾಡಿರುತ್ತಾನೆ. ಆದರೆ ನಾನು ಘಟವಾಣಿ ಅಂತ ಅವನಿಗೆ ಗೊತ್ತು. ನಿನಗೆ ಪಾಕೆಟ್ ಮನಿ ಕೊಡಿಸೋದರಿಂದ ಹಿಡಿದು ನೈಟ್ ಗೌನ್ ಹಾಕುವವರೆಗೆ ಸ್ವತಂತ್ರ ಕೊಡಿಸಿದ್ದೀನಿ. ನನ್ನ ಭಯಕ್ಕೆ ಅವರ ಮನೆಯಲ್ಲಿ ಯಾರೂ ನಿನ್ನ ಬಗ್ಗೆ ಉಸಿರು ಎತ್ತಲ್ಲ. ಇಲ್ಲದಿದ್ದರೆ ತಿನ್ನೋ ಒಂದು ತುತ್ತು ಅನ್ನಕ್ಕೆ ಹಗಲು ಇರುಳು ದುಡಿಸಿ ಹಿಂಡೆ ಹಿಪ್ಪೆ ಮಾಡುತ್ತಿದ್ದರು. ಪಾಪ ನಮ್ಮ ಪಕ್ಕದ ಮನೆ ಸರಳ ಇಲ್ಲವಾ? ಅವಳ ಹಣೆ ಬರಹ ನೋಡಿದೆಯಲ್ಲ. ತವರು ಮನೆಯವರು ಮೆತ್ತಗಿದ್ದರೆ ಹೆಣ್ಣು ಮಕ್ಕಳ ಹಣೆ ಬರಹ ದೇವರಿಗೆ ಪ್ರೀತಿ ಎಂದಳು. ಹೌದು ಅತ್ತಿಗೆ, ಜಾಯಿಂಟ್ ಫ್ಯಾಮಿಲಿ ಸೇರಿ ಆ ಸರಳ ಪಾಪ ಅನುಭವಿಸ್ತಾ ಇರೋದು ನೋಡಿದರೆ ಅಯ್ಯೋ ಅನಿಸುತ್ತೆ. ನೀವು ಮೊದಲೇ ಸರಿಯಾಗಿ ಕಟ್ಟುನಿಟ್ಟು ಮಾಡಿರೋದ್ರಿಂದ ನಾನು ಆ ಮನೆಯಲ್ಲಿ ರಾಣಿ ಇದ್ದಾಗೆ ಇದ್ದೆ. ತಿಂದ ತಟ್ಟೆ ಸಹ ನಾನು ಎತ್ತುತ್ತಿರಲಿಲ್ಲ. ಅತ್ತೆ, ಈ ನಡುವೆ ಅಂತೂ ರೂಮಿನಲ್ಲೇ ನನಗೆ ಊಟ ತಿಂಡಿ ಬೇಕು, ಗುಂಪಲ್ಲಿ ಸೇರಲ್ಲ ಅಂತ ಗಲಾಟೆ ಮಾಡಿದ್ದೆ. ಅವರು ತಂದು ಕೊಡ್ತಿದ್ರು. ಆದರೆ ಮೊನ್ನೆ ಮಾತ್ರ ಆ ಬಾಂಬೆ ಟ್ರಾನ್ಸ್ಫರ್ ವಿಷಯದಲ್ಲಿ ಅವರಿಗೆ ಬೇಜಾರಾಗಿತ್ತೇನೋ ಬೈದು ಬಿಟ್ಟರು. ನಾನು ಕೋಪ ಮಾಡಿಕೊಂಡು ಬಂದುಬಿಟ್ಟೆ. ಈಗ ಮನಸ್ಸೆಲ್ಲ ಹಂಬಲಿಸೋ ಹಾಗಾಗಿದೆ ಅತ್ತಿಗೆ. ಅವರು ಎಂದು ಬಾಂಬೆಗೆ ಹೋಗ್ತಾರೋ ನಾನು ಕೋಪ ಮೈಮೇಲೆ ಹಾಕ್ಕೊಂಡು ಕೂತಿದ್ರೆ ಎಂದಳು. ಇವತ್ತೊಂದು ದಿನ ನೋಡೋಣ. ನಿನಗಿರೋ ಹಂಬಲ ಅವನಿಗಿರಬೇಕು. ನೀನು ಹಂಬಲಿಸಿ ಓಡಿ ಹೋದರೆ ನಿನ್ನ ಬೆಲೆ ಕಮ್ಮಿ ಆಗುತ್ತೆ. ಅವನಾಗಿ ಬಂದರೆ ನಾನು ಬುದ್ಧಿ ಹೇಳ್ತೀನಿ, ಇಲ್ಲಾದರೆ ನಮ್ಮ ಬಲ ಜಾಸ್ತಿ. ಅವರ ಮನೇಲಾದರೆ ಒಂದು ಬೆಟಾಲಿಯನ್ ಎದುರಿಸಬೇಕು. ಪ್ರೀತಿ ಪ್ರೇಮ ಅಂತ ನೀನಾಗಿ ಹೋಗಿ ಸಿಕ್ಕಾಕೊಂಡಿದ್ದು. ಆ ಡಾಕ್ಟರ್ ಹುಡುಗ ಎಷ್ಟು ಇಷ್ಟಪಟ್ಟಿದ್ದ. ಸೊಗಸಾದ ಬಂಗ್ಲೆ, ಕಾರು, ವಜ್ರದ ವಾಲೆ ಹಾಕೊಳ್ಳೋ ಯೋಗ ಇತ್ತು ಎಂದಳು. ಅಯ್ಯೋ ಹೋಗಿ ಅತ್ತಿಗೆ. ಅವನು ಮದುವೆ ಮನೆಯಲ್ಲಿ 4 ಸಲ ನನ್ನ ನೋಡಿದ ಮಾತ್ರಕ್ಕೆ ಮದುವೆವರೆಗೂ ವಿಷಯ ಬರ್ತಿತ್ತಾ? ಅಲ್ಲದೆ ಇವರು ಏನು ಕಮ್ಮಿ ಇದ್ದಾರೆ? ನನ್ನ ಫ್ರೆಂಡ್ಸ್ ಎಲ್ಲ ಇವರಿಗೆ ಅನಿಲ್ ಕಪೂರ್ ಅಂತ ಹೆಸರು ಇಟ್ಟಿದ್ದಾರೆ ಎಂದಳು. ಮೈಥಿಲಿ ನಗುತ್ತಾ, ಹೌದಮ್ಮ, ನಿನ್ನ ಗಂಡ ಅನಿಲ್ ಕಪೂರ್, ನೀನು ಮಾಧುರಿ ದೀಕ್ಷಿತ್. ಈ ಹುಡುಗನು ನಿನ್ನ ಮದುವೆ ಮನೆಯಲ್ಲೇ ನೋಡಿದ್ದು. ಇಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟು ನೀನು ಸ್ನೇಹ ಮುಂದುವರಿಸಿದೆ. ಅಲ್ಲಿ ಬಿಂಕವಾಗಿದ್ದೆ. ಹೋಗಲಿ, ನೀನು ಯಾರನ್ನು ಮೆಚ್ಚಿದೆಯೋ ಅವನೇ ನನ್ನ ತಮ್ಮ ಅಂತ ಅಂದ್ಕೋತೇನೆ. ಆದರೆ ಒಂಥರ ಹುಡುಗ, ಹೆಂಡತಿ ಬೆಲೆನೇ ಗೊತ್ತಿಲ್ಲ ಅವನಿಗೆ. ನಾಳೆ ಹೋಗಿ ಸ್ವಲ್ಪ ಗಲಾಟೆ ಮಾಡ್ತೀನಿ, ಮೆತ್ತಗಿದ್ದರೆ ಪ್ರಯೋಜನವಿಲ್ಲ ಎಂದು ನುಡಿದಳು. ಇತ್ತ ಚಂದ್ರು ತನ್ನ ತಂದೆ ತಾಯಿ ಅಜ್ಜಿ ತಾತನ ಜೊತೆ ಮಾತಾಡುತ್ತಾ ಕುಳಿತಿದ್ದ. ತಂಗಿ ತಮ್ಮ ಬಿಸಿ ಬಿಸಿಯಾದ ಬೋಂಡ ತಂದು ಹಾಕುತ್ತಿದ್ದರು. ಒಂದೊಂದೇ ಗುಟುಕು ಹಾಲು ಕೀರು ಕುಡಿಯುತ್ತಾ, ಈ ಬೊಂಬಾಯಿ ಬೋಂಡ ಕಚ್ಚಿ ತಿನ್ನೋದು ಮಜಾ. ಥ್ಯಾಂಕ್ಸ್ ಇವತ್ತು ನಿಮ್ಮಿಬ್ಬರ ಔತಣಕ್ಕೆ. ನೀವಿಬ್ಬರು ಇಲ್ಲಿ ಬನ್ನಿ, ಒಂದು ಮುಖ್ಯ ವಿಷಯ ಪ್ರಕಟಿಸಬೇಕು ಎಂದ. ಕಡೆ ಒಬ್ಬೆ ಮಾಡ್ತಿದ್ದೆ ಆಯ್ತಣ್ಣ ಎಂದಳು ರಂಜಿತಾ. ಸೋಮನಾಥ ತಟ್ಟೆಯಲ್ಲಿ ಬೊಂಬಾಯಿ ಬೋಂಡ ಹಾಗೂ ಲೋಟದಲ್ಲಿ ಹಾಲು ಕೀರು ತಂದರು. ಅಷ್ಟು ಹೊತ್ತಿಗೆ ತಂದೆ ತಾಯಿ ಅಜ್ಜ ಅಜ್ಜಿ ಜೊತೆ ಕುಳಿತ ಚಂದ್ರು ಸಾಕಷ್ಟು ತಿಂದು ಕುಡಿದು ಮಾಡಿ ಆಗಿತ್ತು. ಮುಖ್ಯ ವಿಷಯ ಅಂದರೆ ನಮ್ಮ ಕಂಪನಿ ಲಾಸ್ ಆಗಿದೆ ಅಂತ ಮೊನ್ನೆ ನಾನು ಹೇಳಿದ ಸುದ್ದಿ ಸುಳ್ಳು. ಕೋಟ್ಯಾಂತರ ರೂಪಾಯಿಗಳ ವಿದೇಶಿ ಬಂಡವಾಳ ಹೊಂದಿದ ಈ ಕಂಪನಿ ಲಾಸ್ ಪ್ರಶ್ನೆಯೇ ಇಲ್ಲ. ಕಂಪನಿ ಅತ್ಯಂತ ಲಾಭದಲ್ಲಿ ನಡೀತಾ ಇದೆ. ಚಂದ್ರುವಿನ ಮಾತು ಕೇಳಿ ಎಲ್ಲರೂ ದಿಗ್ಭ್ರಾಂತರಾದರು. ಕೊಂಚ ಹೊತ್ತು ಸುಧಾರಿಸಿಕೊಂಡು ಸೋಮನಾಥನೇ ಕೇಳಿದ, ಹಾಗಾದರೆ ನಿಂಗೆ ಬಾಂಬೆಗೆ ವರ್ಗ ಆಗಿರೋದು ಸುಳ್ಳೇನಣ್ಣ? ನೀನು ನಮ್ಮನ್ನೆಲ್ಲ ಏಪ್ರಿಲ್ ಫೂಲ್ ಮಾಡಿದೆಯಾ ಎಂದ. ಅವನ ದನಿಯಲ್ಲಿ ಸಂತಸ ತುಂಬಿತ್ತು. ಚಂದ್ರು ಮಾತಾಡಿ, ಬಾಂಬೆಗೆ ವರ್ಗ ಆಗಿರೋದು ನಿಜ. ನಾನಾಗಿ ಟ್ರೈ ಮಾಡಿ ಕೇಳಿ ಹಾಕಿಸ್ಕೊಂಡಿದ್ದೀನಿ ಎಂದವನು. ಸಂಬಳ ಸಾರಿಗೆ ಮೊದಲಿಗಿಂತ ಜಾಸ್ತಿ. ಈಗ ತಿಂಗಳಿಗೆ ನನಗೆ 15,000ವರೆಗೆ ಬರುತ್ತೆ ಎಂದ. ಪಾರ್ವತಮ್ಮ ಚಿಂತೆಯಿಂದ, ಏಕಪ್ಪ ಹಾಗೆ ಮಾಡಿದೆ. ಸಂಬಳದ ವಿಷಯ ಏನೇ ಇರಲಿ, ನೀನು ನಮ್ಮೆಲ್ಲರಿಂದ ದೂರವಾಗಿ ಏಕೆ ಹೋಗ್ತಿದ್ದಿ? ನಾವೇನು ಅಪರಾಧ ಮಾಡಿದ್ದೀವಿ ಹೇಳು? ನಮ್ಮ ಕೈಲಾದಷ್ಟು ಚೆನ್ನಾಗಿ ನಮ್ಮ ಸೊಸೆನ ನಾವು ನೋಡ್ಕೋತಿದ್ದೆವು ಎಂದರು. ಚಂದ್ರು ಉತ್ತರಿಸಿ, ಅಮ್ಮ, ನಿಮ್ಮ ಅತೀವ ಒಳ್ಳೆಯ ಗುಣಕ್ಕೆ ಮನಕರಗಿಯೇ ನಾನು ದೂರ ಹೋಗ್ತಾ ಇದ್ದೀನಿ. ಆ ಎದುರುಪಾಟಿ ಕೆಲವು ಅಯೋಗ್ಯರಿಗೆ ಬುದ್ಧಿ ಕಲಿಸಬೇಕು ಅಂತ ನಾನು ಊರಿಗೆ ಹೋಗ್ತಿದ್ದೀನಿ ಎಂದ. ಮುಂದುವರಿಯುವುದು. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇ ಲಿಸ್ಟ್ ಚೆಕ್ ಮಾಡಿ.